ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನಿತಾ ಶೇಖರ್ ಯೂಟ್ಯೂಬ್ ಚಾನೆಲ್. ಇವತ್ತು ಪಾರ್ಟ್ 2 ವಿಡಿಯೋನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪಾರ್ಟ್ 2 ವಿಡಿಯೋ. ಆ್ಯಂಡ್ ಬೆಳಗ್ಗೆ ನಾನು ಹೇಳ್ದಂಗೆ ಥರ್ಸ್ಡೇನೇ ನಾವು ಅರ್ಧಕ್ಕರ್ಧ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಂಡು ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ನಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಯಿತು. ಆ್ಯಂಡ್ 11 ನೈಟ್ ಕಂಪ್ಲೀಟ್ ನಾವು ಮುಗಿಸ್ಬಿಟ್ಟು ಏನೇನು ಪ್ರೋಸೆಸ್ ಇದೆಯೋ ಎಲ್ಲನೂ. ಜಸ್ಟ್ ದಟ್ ಆ ಕಳಶ ಕೂರಿಸೋದು ಜೊತೆಗೆ ಏನು ದೇವ್ರ ಮೂರ್ತಿ ಕೂರಿಸಿದ್ದೀವಲ್ಲ ಅದಕ್ಕೆ ಮಾತ್ರ ಮುಖವಾಡ ಇಟ್ಟು ಕಾಯಿಕಿ ಕಟ್ಟಬೇಕಾಗಿತ್ತು ಅಷ್ಟೇ. ಇನ್ನು ಮಿಕ್ಕಿದ ಅರ್ಧಕ್ಕರ್ಧ ಡೆಕೋರೇಷನ್ಸು ಮತ್ತು ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ 11 ಅಷ್ಟೊತ್ತಿಗೆ. ಸೊ ನಮ್ಮಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ದು ಇನ್ನೊಂದು ಸಲ ಕಸ ಗುಡಿಸಿ ಒರೆಸಿ ತೊಳೆದು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಶುರು ಮಾಡಿಕೊಂಡ್ರು. ಫಸ್ಟ್ ಏನೇ ನಾವು ಪೂಜೆ ಮಾಡಬೇಕಾದ್ರೂ ಫಸ್ಟ್ ಮನೆ ದೇವ್ರ ಪೂಜೆ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಅದಾದಮೇಲೆ ಫಸ್ಟ್ ಗಂಗೆ ಪೂಜೆ ಮಾಡಿ ನಾವೇನು ಕಳಸ ಸ್ಥಾಪನೆ ಮಾಡ್ತೀವಲ್ಲ ಅದ್ರ ಮೂರ್ತಿ ಮುಂದೆ, ಸೊ ಅದಕ್ಕೆ ಫಸ್ಟು ಗಂಗೆ ಪೂಜೆ ಮಾಡಿ ಆ ಗಂಗೆ ಪೂಜೆ ನೀರನ್ನೇ ನಾವು ತುಂಬ್ಕೊಂಡು ಬಂದು ಇಡೋದು ಮುಂದೆಗಡೆ ಕಳಶ. ಸೊ ಇದೇ ಕೊಳಾಯಿಗೆ ನಾವು ನಮ್ಮ ಮನೆ ಗ್ರೂಪ್ ರೇಷನ್ನು ಕೂಡ ಇದೇ ಕೊಳಾಯಲ್ಲೇ ಗಂಗೆ ಪೂಜೆ ಮಾಡಿ ನೀರು ತಂದಿದ್ವಿ. ಸೊ ಈಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದೇ ಕೊಳಾಯಲ್ಲೇ ಗಂಗೆ ಪೂಜೆ ಮಾಡಿ ನೀರು ಇಟ್ಕೊಂಡು ಬಂದು ಕಳಸನ ಪ್ರತಿಷ್ಠಾಪನೆ ಮಾಡ್ತೀವಿ. ಸೊ ಕಳಸಕ್ಕೂ ನಾವು ಏನು ಅದಕ್ಕೆ ಹಾಕಿರ್ತೀವಲ್ಲ ದೇವ್ರ ಕೂರಿಸೋ ಕಳಸಕ್ಕೂ ಏನೇನು ಐಟಮ್ಸ್ ಹಾಕಿರ್ತೀವೋ ಚೊಂಬೊಳಗಡೆ, ಸೊ ಅದನ್ನೇ ಇಲ್ಲೂ ಕೂಡ ಆ ಐಟಮ್ಸ್ಗಳನ್ನು ಹಾಕ್ತೀವಿ. ಅರ್ಶಿನ ಕುಂಕುಮ, ಆಮೇಲೆ ಗೋಮೂತಿ ಚಕ್ರ, ಸ್ವಲ್ಪ ಗಂಜಲ, ಆಮೇಲೆ ಅಡಿಕೆ, ಆಮೇಲೆ ಸ್ವಲ್ಪ ಕಾಸು. ಸೊ ಇದನ್ನೆಲ್ಲ ಹಾಕಿ ನಮ್ಮಮ್ಮ ಸೇಮ್ ಕಳಶ ಕೂರಿಸ್ತಾರೆ. ಸೊ ಆ ಕಾಯಿ ಡೆಕೋರೇಷನ್ ಏನು ನೋಡಿದ್ವಲ್ಲ ಸೇಮ್ ಅದನ್ನು ನೈಟು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ವಿ. ಸೊ ಬೆಳಗ್ಗೆ ನಮ್ಮಮ್ಮ ಪೂಜೆ ಮಾಡ್ಕೊಳ್ತಾರೆ ಅಂತ ಹೇಳಿ ನೈಟ್ ನನ್ನ ತಂಗಿನ ಅದನ್ನು ನೀಟಾಗಿ ಪೇಪರಲ್ಲಿ ಕಟ್ ಮಾಡಿ ಇಟ್ಟಿದ್ದು. ಸೊ ಆ್ಯಂಡ್ ಅದು ಮೊಳಗೆ ದಿಂಡು ಹಾಕಿದ್ದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇಟ್ ವಾಸ್ ವೆರಿ ಆ್ಯಪ್ಟ್. ನಮ್ಮ ಅಪ್ಪನೇ ತೊಗೊಂಡು ಬಂದಿದ್ರೆ ದಿಂಡು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಂಪ್ಲೀಟಾಗಿ ನಮ್ಮ ವರಮಹಾಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದೆ. ನಮ್ಮನೆ ವರಮಹಾಲಕ್ಷ್ಮಿ. ನಮ್ಮಮ್ಮ ಎಲ್ಲ ಪೂಜೆ ಮುಗಿಸಿ ಅವ್ರು ಅಡುಗೆ ಮಾಡೋಕ್ಕೆ ಹೋದರು. ಆ್ಯಂಡ್ ನಮ್ಮ ಮನೇಲಿ ಲಾಸ್ಟ್ 2 years ಬ್ಯಾಕ್ ಅನಿಸುತ್ತೆ ನಾವು ಇದು ತೊಗೊಂಡಿದ್ವಿ, ಲಕ್ಷ್ಮೀ ನಾರಾಯಣದು ಒಂದು ಸ್ಮಾಲ್ ಮೂರ್ತಿ ತೊಗೊಂಡಿದ್ವಿ ಬೆಳ್ಳಿದು. ಸೊ ಅದನ್ನು ಇದೆಯಲ್ಲ ಹೆಂಗಿದ್ರು ನಾವು ಪಂಚಾಮೃತ ಮಾಡಿ ಕೊಡಬೇಕಲ್ಲ, ಸೊ ಅದನ್ನೇ ಈ ದಿನ ಯಾಕೆ ಅಭಿಷೇಕ ಮಾಡಬಾರ್ದು ಅಂತ ಅಂದ್ಕೊಂಡು ಅಭಿಷೇಕ ಮಾಡೋಣ ಅಂತ ನಾವು 3 ಜನ ಡಿಸೈಡ್ ಮಾಡ್ಕೊಂಡು ನಾನು ಡಿಸೈಡ್ ಮಾಡಿದೆ. ಸೊ ಅದ್ರ ಜೊತೆಗೆ ಅವರಿಬ್ಬರು ಕೂಡ ಜಾಯಿನ್ ಆದರು ಪೂಜೆ ಮಾಡೋಕ್ಕೆ. ಸೊ ನಮಗೇನು ಗೊತ್ತೋ ಆ ಪ್ರೊಸೆಸ್ನ ನಾವು ಇಲ್ಲಿ ಫಾಲೋ ಮಾಡಿದ್ದೀವಿ, ಕೇಳಿ ನೋಡಿ. ಆ್ಯಂಡ್ ಅಲ್ಲಿ ದೇವ್ರ ಪೂಜೆ ಮಾಡೋಕ್ಕೆ ಯೂಟ್ಯೂಬಲ್ಲಿ ಮಂತ್ರಗಳನ್ನ ಹಾಕ್ಕೊಂಡು ಪೂಜೆನ ಮಾಡಿದ್ವಿ. ಮೊದಲೇದಾಗಿ ನೀಟಾಗಿ ದೇವ್ರ ಮೂರ್ತಿ ಎಲ್ಲ ತೊಳೆದು ಆಮೇಲೆ ಒಂದೇ ಹಾಲು, ಮೊಸರು, ತುಪ್ಪ, ಅದಾದಮೇಲೆ ಹಣ್ಣು ಹಂಪಲು ಏನೇನು ಪಂಚಾಮೃತಕ್ಕೆ ಯೂಸ್ ಮಾಡ್ತಾರೋ ಅದೆಲ್ಲವನ್ನು ಕೂಡ ನಾವಿಲ್ಲಿ ಹಾಕಿ ಅಭಿಷೇಕವನ್ನು ಮಾಡಿದ್ವಿ. ಫಸ್ಟು ದೇವ್ರ ಮೂರ್ತಿ ಏನಿದೆ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಪಂಚಾಮೃತಕ್ಕೆ ನಾವು ಮಾಡ್ಕೊಂಡ್ವಿ. ಫಸ್ಟ್ ಏನು ನಾವು ನೀರಲ್ಲಿ ತೊಳೆದಿದ್ವಲ್ಲ ಅದನ್ನು ನಾವು ತುಳಸಿ ಕಟ್ಟೆಗೆ ಹುಯ್ದುಬಿಟ್ವಿ. ಸೊ ಮಿಕ್ಕಿದ ಇವಾಗ ಏನು ಯೂಸ್ ಮಾಡ್ತಿದ್ದೀವೋ ಆ ಪಂಚಾಮೃತಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೊಂಡ್ವಿ. ಸೊ ಈ ರೀತಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡಿದ್ವಿ. ಆ್ಯಂಡ್ ಫಸ್ಟು ಹಾಲು ನಾನು ಹೇಳ್ದಂಗೆ ನಿಮಗೆ ಪಂಚಾಮೃತಕ್ಕೆ ಏನೇನು ನಾವು ಯೂಸ್ ಮಾಡ್ತೀವೋ ಅದೆಲ್ಲವನ್ನು ಕೂಡ ಇಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿದ್ವಿ.
ಸೊ ಅಭಿಷೇಕ ಆದಮೇಲೆ ಹೂವಿನಿಂದ ಮಂತ್ರಗಳನ್ನ ಹೇಳ್ತಾ ಒಂದೊಂದೇ ಹೂವಿನ ದಳಗಳನ್ನ ಹಾಕ್ತಾರಲ್ಲ, ಸೊ ಆ ರೀತಿ ಮಾಡಿ ಲಾಸ್ಟಲ್ಲಿ ಫೈನಲಿ ಮಂಗಳಾರತಿ ಮಾಡಿ ನಾವೆಲ್ಲ ಅಭಿಷೇಕನ ಕಂಪ್ಲೀಟ್ ಮಾಡಿದ್ವಿ. ಹಿಯರ್ ವಿ ಗೋ ಕ್ಲೋಸಪ್ ಲುಕ್. ನಮ್ಮ ಮನೆಯ ಮಹಾಲಕ್ಷ್ಮಿದು ಕ್ಲೋಸಪ್ ಲುಕ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ನಾವು ಫೈನಲ್ ಒಂದು ಪೊಸಿಷನ್ ಹೇಳ್ತಾರೆ, ಒಂದು ಫೈನಲ್ ಡೆಕೋರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ರೀತಿ ಕಾಣಿಸ್ತಾ ಇತ್ತು. ಸೊ ಐಟಮ್ಗಳನ್ನ ನಾವು ಹೇಳ್ದಂಗೆ ರವೆ ಉಂಡೆ, ಕಜ್ಜಾಯ ಆ್ಯಂಡ್ ಚೊಕ್ಲಿ ಮತ್ತು ನಾನು ಕೋಡ್ಬಳೆ ಸಮಥಿಂಗ್. ಕೋಡ್ಬಳೆ ಅಂತೂ ನೈಟ್ ಪ್ರಿಪೇರ್ ಮಾಡಿದ್ದು ಪಾಪ ನನ್ನ ತಂಗಿದಿರು ಇಬ್ಬರು ಸೇರಿ 9 o'clock 10 o'clock ಹಂಗೆ ಪ್ರಿಪೇರ್ ಮಾಡಿ ಅದಷ್ಟು ಇಕ್ಕಿದ್ವಿ. ಆಮೇಲೆ ಕೊಬ್ಬರಿ ಒಂದು ಪ್ಲೇಟ್ ಇಟ್ಟಿದ್ವಿ. ಸೊ ಇಷ್ಟು ಫೈನಲ್ ಲುಕ್ ನಾವು ಕ್ರಿಯೇಟ್ ಮಾಡಿದ್ದು. ಕ್ಲೋಸಪ್ ಲುಕ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸಂಜೆ ನಾವು ಸ್ವಲ್ಪ ಜನನ ಇನ್ವೈಟ್ ಮಾಡಿದ್ವಿ. ನಮ್ಮ ದೊಡ್ಡಮ್ಮ, ನನ್ನ ಅಕ್ಕ ಆ್ಯಂಡ್ ನಮ್ಮ ಟ್ಯೂಷನ್ ಪೇರೆಂಟ್ಸ್ ಅವ್ರನ್ನೆಲ್ಲ ಒಂದು ಸ್ವಲ್ಪ ಜನನ ಇನ್ವೈಟ್ ಮಾಡಿದ್ವಿ ಮನೆಗೆ ಅರ್ಶಿನ ಕುಂಕುಮಕ್ಕೆ. ಸೊ ಅವರೆಲ್ಲರೂ ಕೂಡ ಬಂದಿದ್ದರು. ಆ್ಯಂಡ್ ನಾವು ಒಂದು 2-3 ಮನೆಗೆ ಮಾತ್ರ ನಾನು ಹೋಗಿ ಬಂದೆ ಅಷ್ಟೇನೆ. ಸೊ ಇವ್ರು ನಮ್ಮ ಟ್ಯೂಷನ್ ಪೇರೆಂಟ್ ಇವ್ರು ನನ್ನ ದೊಡ್ಡಮ್ಮ. ಸೊ ಅವತ್ತಿನ ದಿವಸನೇ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪೌರ್ಣಮಿ ಇತ್ತು. ಸೊ ಪೌರ್ಣಮಿ ಇದ್ದಿದ್ದರಿಂದ ಎವ್ರಿ ಮಂತ್ ನಾನು ಪೌರ್ಣಮಿಗೆ ಪೂಜೆ ಕೊಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಟೆಂಡ್ ಮಾಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅದರದ್ದು ಕ್ಲಿಪ್ಪಿಂಗ್ಸು ನಿಮ್ಮೊಟ್ಟಿಗೆ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂಥರ ಬ್ಲೆಸ್ಡ್ ಅಂತ ಹೇಳ್ತಾರಲ್ಲ, ಮನೇಲೂ ಪೂಜೆ ಮುಗಿಸಿ ಆ್ಯಂಡ್ ಅವತ್ತಿನ ದಿವಸನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದಿದೆಯಲ್ಲ, ಇಟ್ ಇಸ್ ಸೋ ನೈಸ್. ಆ್ಯಂಡ್ ನಮ್ಮ ಅಮ್ಮಗೆ ಹೇಳ್ತಿದೆ, ಇವತ್ತು ಎಷ್ಟೊಂದು ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಅವಕಾಶ ಸಿಕ್ಕಿದ್ರೆ ಮನೆಯಲ್ಲಿ ಎಷ್ಟು ಬ್ಲೆಸ್ಡ್ ಅಲ್ವಾ ಅವರು, ಮನೆ ಮತ್ತು ಅವರ ಎಂಟೈರ್ ಫ್ಯಾಮ್ಲಿ ಎಷ್ಟು ಕೃತಜ್ಞತೆ ಅಂತ ಇರುತ್ತೆ ಅವ್ರಿಗೆ. ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು ಇಟ್ಸ್ ಸೀರಿಯಸ್ಲಿ ನಾಟ್ ಬಿಗ್ ಥಿಂಗ್. ಅಥವಾ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಡೀಲ್. ಯಾಕಂತಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಂದ್ರೆ ಅದಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ್ಯಂಡ್ ದೇವ್ರ ಆಶೀರ್ವಾದ ಮಾಡಿದ್ರೇ ಅವತ್ತಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸೋಕ್ಕೆ ಸಾಧ್ಯ. ಸೊ ಅದೊಂಥರ ಆಸ್ಪೀಷಿಯಸ್ ಪೂಜೆ ಅಂತ ಹೇಳ್ತಾರಲ್ಲ, ಹಾಗೆ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಆ್ಯಂಡ್ ಸಂಜೆ ನಾವು ಆ್ಯಕ್ಚುಲಿ ಯೂಶ್ವಲಿ ಸಂಜೆ ಮೇಲೆ ಎಲ್ಲ ಅರ್ಶಿನ ಕುಂಕುಮ ತೊಗೊಂಡು ಹೋದ್ಮೇಲೆ ರಾತ್ರಿ ಕದಲಿಸ್ಬಿಡ್ತೀವಿ ಕೆಂಪಾರತಿ ಮಾಡಿ. ಆದರೆ ಇವತ್ತು ಪೌರ್ಣಮಿ ಇದ್ದಿದ್ದರಿಂದ ದೇವ್ರನ್ನ ಹಂಗೆ ಕಳಿಸ್ಬಾರ್ದು ಅಂತ ಹೇಳಿ ನಾವು ಶನಿವಾರ ಸಂಜೆ ಮೇಲೆ ಕದಲಿಸಿ ಭಾನುವಾರ ತೆಗೆದ್ವಿ. ಮೇಲೆ ನಾವು 3 ದಿವಸ ಇಟ್ಕೊಂಡೇ ತೆಗಿಯೋದು. ಆದರೆ ಈ ಸಲ ಬೇಡ, ತೆಗಿಬಾರ್ದು ಅಂತ ಹೇಳಿದ್ರು. ಸೊ ಈ ಸಲ ನಿಂಬೆಹಣ್ಣು ಆರತಿ ಮಾಡಿದ್ರೆ ದೇವ್ರಿಗೆ ಒಳ್ಳೆಯದು ಅಂತ ಹೇಳಿದ್ರು ಯಾರೋ. ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ಆರತಿ ಮಾಡಿದ್ವಿ ದೇವ್ರಿಗೆ. ಆ್ಯಂಡ್ ಕೆಂಪಾರತಿ ಕೂಡ ನಮ್ಮಮ್ಮ ಮಾಡಿದ್ರು ದೃಷ್ಟಿ ತೆಗಿಯೋಕ್ಕೆ. ಆದರೆ ಅದನ್ನು ನಾವು
ಕದಲಿಸ್ಲಿಲ್ಲ. ಆ್ಯಂಡ್ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಷ್ಟು ಇವಾಗ ಏನು ಹೇಳ್ತಾರದು ತುಂಬ ಫ್ಯಾನ್ಸಿ ಆಗೋಗ್ಬಿಟ್ಟಿದೆ ಅಂತ. ಮುಂಚೆ ಬುಕ್ಕಲ್ಲೆಲ್ಲ ಓದ್ತಾಯಿದ್ರು, ಆಮೇಲೆ ಫೋನಲ್ಲಿ ಓದ್ತಾಯಿದ್ರು. ಈಗೆಲ್ಲ ಸ್ಮಾರ್ಟ್ ಫೋನಲ್ಲಿ ನೋಡ್ಕೊಂಡು ಓದ್ತಿದ್ದಾರೆ. ನಾನು ಯಾವುದೋ ಒಂದು ರೀಲ್ ನೋಡಿದೆ, ಸ್ಮಾರ್ಟ್ ವಾಚಲ್ಲಿ ಕುತ್ಕೊಂಡು ಓದ್ತಾ ಇದ್ದಾರೆ ಆ ಮಂತ್ರಗಳನ್ನ. ಆಮೇಲೆ ಮುಂಚೆನೇ ಕಾಯಿ ಹೊಡೆದು ಇಟ್ಕೊಂಡ್ಬಿಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನಾವು ಸುಮಾರು ಅವಾಗೆಲ್ಲ ಹೋಗ್ಬೇಕಾರೆ ಎಷ್ಟು ನಿಧಾನವಾಗಿ ಪೂಜೆ ಮಾಡ್ತೀವಿ. ಈಗ ಪಟ್ 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 ಅಂತ ಮಾಡಿ ಮುಗಿಸ್ಬಿಡ್ತೆ. ಈ ಥರ ಒಂದು ಪೌಚ್ ಕೊಟ್ಟಿದ್ವಿ, ಒಂದು ಸ್ವಲ್ಪ ಕಾಸು. ಆಮೇಲೆ ಇದೇ ಒಂದು ಪೌಚ್ ಥರ, ಅಂದರೆ ಬ್ಲೌಸ್ ಪೀಸು, ಈ ಥರ ಬಳೆ. ಇದು ರೆಡಿಮೇಡ್ ನಾವು ತರಿಸಿದ್ದು, ಫ್ರಿಡ್ಜ್ ಮ್ಯಾಗ್ನೆಟ್ಟು ಮತ್ತು ಅರಿಶಿನ ಕುಂಕುಮ ಈ ರೀತಿ ಬರುತ್ತೆ. ಸೊ ಇದ್ರ ಜೊತೆಗೆ ಇದೊಂದು ಏನು ಹೇಳ್ತಾರೆ ಅದನ್ನು, ಒಂದು ಸ್ಲಿಪ್ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಇಲ್ಲಿದೆ ಈ ಸ್ಪೈಸಸ್ಗಳನ್ನೆಲ್ಲ ನಾವು ಪೂಜೆ ಮಾಡಿದ್ವಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬೇ ಲೀಫ್ ಇದನ್ನೆಲ್ಲ ಒಂದು ರೆಡ್ ಕಲರ್ ಬಟ್ಟೆಗೆ ಹಾಕಿ ಕಟ್ಟಿ ನೀವು ವಾರ್ಡ್ರೋಬಲ್ಲಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಈ ಥರ ಒಂದು ಚಕ್ಕೆ ಲವಂಗ ಕೊಟ್ಟಿದ್ವಿ. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗಬೇಕು ಏನಿದು ಅಂತ ಹೇಳಿ ಈ ಥರ ಒಂದು ಬಾಕ್ಸ್, ಈ ಥರ ಒಂದು ಪೇಪರ್ ಬರೆದು ಕೊಟ್ವಿ. ಆ್ಯಂಡ್ ಇದು ಬಂದು ಆಮೇಲೆ ಇದು ಬಂದು ಅಗ್ನಿಹೋತ್ರ. ನಮ್ಮ ಮನೇಲೇ ಅಗ್ನಿಹೋತ್ರ ಮಾಡ್ತೀವಿ ಪೂಜೆ. ಸೊ ಅದರದ್ದು ಪೌಡರ್ನ ಒಂದಿಷ್ಟು ಜನಕ್ಕೆ ಬಂದ ಅರಿಶಿನ ಕುಂಕುಮ ತೊಗೊಂಡು ಹೋದವ್ರಿಗೆ ಈ ಪೌಡರ್ನ ಈ ಥರ ಒಂದು ಜಿಪ್ ಲಾಕ್ ಕವರೆಲ್ಲ ಹಾಕಿ ಕೊಟ್ಟಿದ್ವಿ. ಅಂದರೆ ಅವ್ರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಈ ಅಗ್ನಿಹೋತ್ರ ಮಾಡಿ ಕೊಟ್ಟಿದ್ವಿ. ಸೊ ಏನು ಈ ಥರ ಒಂದು ಸ್ಟಿಕ್ಕಿ ನೋಟ್ ಸ್ಟಿಕ್ ಮಾಡಿ ಅಗ್ನಿಹೋತ್ರ ಪುಡಿ ಅಂತ ಹೇಳಿ ಯಾರಿಗಾದ್ರೂ ಗೊತ್ತಾಗಿಲ್ಲ ಅನ್ನೋರು ಗೂಗಲ್ ಮಾಡ್ಕೊಳ್ಳಿ ಅಂತ ಹೇಳಿ ಗೂಗಲ್ ಅಂತ ಕೂಡ ಬರೆದಿದ್ದೀವಿ. ಸೊ ಇದಿಷ್ಟನ್ನು ಕೂಡ ನಾವು ಅರಿಶಿನ ಕುಂಕುಮಕ್ಕೆ ಈ ಸಲ ಪ್ಲ್ಯಾನ್ ಮಾಡಿ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀವಿ. ನೀವೇನು ಅರಿಶಿನ ಕುಂಕುಮ ಕೊಟ್ಟಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಆ್ಯಂಡ್ ಇದು ಭಾನುವಾರದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್. ಅಂದರೆ ನಾವು ದೇವ್ರನ್ನ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ತಾಯಿದ್ವಿ. ಸೊ ಅದೇ ನಾನು ಹೇಳ್ದಂಗೆ ನಾವು 3 ದಿವಸ ಇಟ್ಟೆ ತೆಗಿಯೋದ್ರಿಂದ ಅದೇನೇನು ಸಾಮಾನುಗಳಿದೆ ಎಲ್ಲ ತೆಗ್ತಾ ಇದ್ವಿ. ಆ್ಯಂಡ್ ಇವಾಗ ಏನಂತಂದರೆ ಜೋಡಿಸೋದು ಒಂದು ಖುಷಿ ಅಂತಂದರೆ, ತೆಗಿಬೇಕಾದ್ರೆ ಇನ್ನಷ್ಟು ಬೇಜಾರು, ಜೊತೆಗೆ ತಿರ್ಗಾ ಸಾಮಾನೆಲ್ಲ ಜೋಡಿಸಿ ತಿರ್ಗಾ ನೆಕ್ಸ್ಟ್ ಇಯರ್ಗೆ ಅವ್ರಿಗೂ ಇಟ್ಟಿರಬೇಕಲ್ಲಪ್ಪ ಅನ್ನೋ ಒಂದು ಬೇಜಾರು. ಆ್ಯಂಡ್ ಸೀರೆಗೆ ಏನಾಯಿತು ಅಂದರೆ ನಾವು ಕ್ರೀಮ್ ಕಲರ್ ಸ್ಯಾರಿ ಡ್ರೇಪ್ ಮಾಡೋದ್ರಿಂದ ಸ್ವಲ್ಪ ಅದು ನೀರು ಬಿದ್ದು ಕರೆ ಆಗಿಬಿಟ್ಟಿತ್ತು. ಈ ರೀತಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ನಡೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ.